ಕ್ಯಾಮ್ರಾ ಕೈ ಕಣದು ಏನು ತೆಗಿತಾ ಇದೆಯಾ? ಗೈಸ್ ಗುಡ್ ಮಾರ್ನಿಂಗ್. ಆ್ಯಂಡ್ ಇವತ್ತು ಒಂದು ತುಂಬ ಯೂಸ್ಫುಲ್ ಆಗುವಂಥ ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತೀರಾ? ಸೊ ಬನ್ನಿ, ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ಒಂದು ಕ್ಲಾಸ್ ಇವಾಗಿನ ಜನ್ರೇಷನ್ಗೆ, ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟ್ ಗೈಸ್. ಏನು ಕ್ಲಾಸು ಆ್ಯಂಡ್ ಕ್ಲಾಸ್ ಮಾಡೋರು ಯಾವ ಲೊಕೇಶನಲ್ಲಿ ಕ್ಲಾಸ್ ಮಾಡ್ತಾರೆ ಆ್ಯಂಡ್ ಅಲ್ಲಿಗೆ ಹೋಗೋದು ಯಾವ ಥರ, ಸೊ ನಿಯರೆಸ್ಟು ಇದೆ ಆ್ಯಂಡ್ ಬಸ್ಸಲ್ಲಿ ಹೋದ್ರೆ ಎಲ್ಲಿ ಇಳ್ಕೊಬೇಕು ಆ್ಯಂಡ್ ಆ ಲೊಕೇಶನಲ್ಲಿ ಮಾಡೋರು ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ಅವ್ರ ಕ್ಲಾಸಲ್ಲಿ ಏನೆಲ್ಲ ಇದೆ ಅದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಸೊ ಹೋಗೋಣ, ಲೆಟ್ಸ್ ಗೋ ಗೈಸ್. ಆ್ಯಂಡ್ ಗೈಸ್, ಈ ಒಂದು ಕ್ಲಾಸ್ಗೆ ಯಾವುದೇ ರೀತಿಯಾದ ಏಜ್ ಲಿಮಿಟ್ ಇಲ್ಲ, ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಸೊ ಎಲ್ರಿಗೂ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಏಜ್ ಆಗಿರೋರಿಗೆ ಹೆಲ್ತ್ಗೆ ವರ್ಕೌಟ್ ಆಗಿರೋ ಥರ ಆಗುತ್ತೆ. ಹೆಣ್ಮಕ್ಳಿಗೆ ಹೊರಗಡೆ ಓಡಾಡಬೇಕಾದ್ರೆ ಸೊ ಯಾರು ಅಟ್ಯಾಕ್ ಮಾಡಿದಾಗ ಯಾವ ಥರ ಫೈಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಇದನ್ನು ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋನ ಫುಲ್ ನೋಡಿ. ಸೊ ಎಲ್ಲಿ ಲೊಕೇಟೆಡ್ ಆಗಿದ್ದೆಲ್ಲ ನೀಟಾಗಿ ಡೀಟೇಲ್ಸ್ನ ನಿಮಗೆ ಶೇರ್ ಮಾಡ್ತೀನಿ ಆ್ಯಂಡ್ ಅಲ್ಲಿ ಕ್ಲಾಸ್ ಮಾಡ್ತಿರೋ ಹತ್ರ ಮಾತಾಡಿಸ್ತೀನಿ. ಆ್ಯಂಡ್ ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ ಗೈಸ್, ಇದು ನನ್ನ ಒಂದು ಓನ್ ವಿಡಿಯೋ. ಸೊ ನಮ್ಮ ಮನೇಲಿ ಒಬ್ಬರನ್ನ ಸೇರಿಸಿರೋದ್ರಿಂದ ಸೊ ಇದರಲ್ಲಿ ಯೂಸ್ಫುಲ್ ಇದೆ ಅಂತ ನನಗೆ ಅನಿಸಿರೋದ್ರಿಂದ ನಾನು ಓನಾಗಿ ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಸೊ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಅದನ್ನು ಬಿಟ್ಟು ಇದು ಪ್ರಮೋಷನ್ಸ್ ಅಥವಾ ಈ ಕ್ಲಾಸಿಗೆ ಜಾಯ್ನ್ ಆಗಬೇಕು, ಇದೇ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ನಾನು ಹೇಳ್ತೀನಿ. ಸೊ ಯುವರ್ ಚಾಯ್ಸ್. ಬಟ್ ಈ ಥರ ಏನೇ ಒಂದು ಆ್ಯಕ್ಟಿವಿಟೀಸ್ ಎಲ್ಲೇ ಮಾಡೋದು ಸೊ ಜಾಯ್ನ್ ಆಗಿ ಯೂಸ್ ಇದೆ ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ಕ್ಲಾಸಲ್ಲಿ ನಾನು ಟ್ರೈ ಮಾಡೋಣ. ಈ ಒಂದು ಲೊಕೇಶನ್ಗೆ ಬಸ್ಸಲ್ಲಿ ಹೋಗ್ಬೇಕು ಅಂದರೆ ಸೊ ಹೌಸಿಂಗ್ ಬೋರ್ಡಲ್ಲಿ ಇಳಿದು ಅಲ್ಲಿಂದ ಬಸವೇಶ್ವರನಗರ ನಿಯರ್ ಬರುತ್ತೆ ಮಂಕಿ ಪಾರ್ಕ್ ಅಂತ. ಅಲ್ಲಿ ಈ ಒಂದು ಕ್ಲಾಸಸ್ನ ಮಾಡ್ತಾರೆ. ಸೊ ಇಂಟ್ರೆಸ್ಟೆಡ್ ಇರೋರು ಜಾಯ್ನ್ ಆಗೋಂಗಿದ್ರೆ ಜಾಯ್ನ್ ಆಗಿ. ಆ್ಯಂಡ್ ಯಾವುದೇ ಒಂದು ಕ್ಲಾಸ್ಗೆ ಜಾಯ್ನ್ ಆಗಬೇಕಾದ್ರೆ ಅವ್ರಿಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಯಾಕೆಂದರೆ ಇವಾಗ ಯಾವುದೇ ಒಂದು ಕ್ಲಾಸ್ಗಾಗಲಿ 1 ವರ್ಷ ಆಗಿರಲ್ಲ ಅಥವಾ ಒಂದು 3-4 ತಿಂಗಳು ಹೋಗ್ತಾರೆ. ಆಲ್ರೆಡಿ ಅವರೇ ಬಂದು ಕ್ಲಾಸಸ್ನ ಓಪನ್ ಮಾಡ್ತಾರೆ. ಬಟ್ ಅವ್ರು ಹೇಳ್ಕೊಡೋದಕ್ಕೂ ತುಂಬ ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇರೋರಿಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವುದೇ ಒಂದು ಕ್ಲಾಸ್ಗೆ ಜಾಯ್ನ್ ಆಗಬೇಕಾದ್ರೆ ಅವ್ರು ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಮೊದಲು ಆ್ಯಂಡ್ ಅವ್ರು ಕೊಡೋ ಕ್ವಾಲಿಟಿನ ನೋಡಿ ಆ್ಯಂಡ್ ಯಾವ ಥರ ಹೇಳ್ಕೊಡ್ತಾನೆ ಅದನ್ನು ನೋಡಿ ನೀವು ಜಾಯ್ನ್ ಆಗಿ ಗೈಸ್. ಆ್ಯಂಡ್ ಈ ಒಂದು ಕ್ಲಾಸ್ ಮಾಡ್ತಿರೋರ್ಗೆ ಆಲ್ರೆಡಿ 13 ವರ್ಷ ಈ ಒಂದು ಜಾಬಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಈ ಒಬ್ಬರು ಕೋಚ್ ಏನಿದ್ದಾರೆ ಫಿಲಿಮ್ ಸ್ಟಾರ್, ಸೀರಿಯಲ್ ಆ್ಯಕ್ಟ್ರೆಸ್ ಎಲ್ರಿಗೂ ಕೂಡ ಕೋಚ್ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಹಾಗಾಗಿ ಈ ಒಂದು ಫೀಲ್ಡಲ್ಲಿ ಇವರು ಇಷ್ಟು ವರ್ಷ ಮುಂದುವರಿಯೋಕ್ಕೆ ಸಾಧ್ಯ ಆಗಿದೆ. ಆ್ಯಂಡ್ ಇಂಟ್ರೆಸ್ಟೆಡ್ ಯಾರಿಗಿದೆ ಅವ್ರು ಜಾಯ್ನ್ ಆಗಿದ್ರೆ ಹಾಗೆ. ಈ ಒಂದು ಪಾರ್ಕಲ್ಲಿ 13 ವರ್ಷದಿಂದ ಕ್ಲಾಸಸ್ ಮಾಡ್ತಿದ್ದಾರೆ. ಆ್ಯಂಡ್ ಶೋಭಾ ಅಪಾರ್ಟ್ಮೆಂಟ್, ಇನ್ನೂ ಬೇರೆ ಬೇರೆ ಕಡೆ ಅಪಾರ್ಟ್ಮೆಂಟಲ್ಲಿ ಕೂಡ ಹೋಗಿ ಕ್ಲಾಸಸ್ನ ಮಾಡ್ತಾರೆ. ಮಳೆ ಬೇರೆ ಬರೋ ಥರ ಇದೆ ಗೈಸ್, ನೋಡಬೇಕು ಅಲ್ಲಿ ಹೋದ್ಮೇಲೆ. ಮಳೆ ಬಂದರೆ ಕ್ಲಾಸಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇದು ಮಾಡೋದು ಔಟ್ಡೋರಲ್ಲಿ. ಸೊ ಹಾಗಾಗಿ ಮಳೆ ಬಂದರೆ ಕ್ಲಾಸಸ್ ಸ್ಟಾಪ್ ಮಾಡಬೇಕಾಗುತ್ತೆ. ನೋಡೋಣ. ಲಾಸ್ಟ್ ಟೈಮ್ ಹೇಳ್ದಂಗೆ ಯಾವುದೇ ಜಾಬ್ ಕೂಡ ಈಸಿ ಅಲ್ಲ ಅನ್ನೋ ಥರ ಈ ಜಾಬೂ ಕೂಡ ಅಷ್ಟೇ. ಅವರು ಎಷ್ಟು ಎಫರ್ಟ್ ಹಾಕಿ ಆ ಒಂದು ಕ್ಲಾಸಸ್ನ ಮಾಡ್ತಿರ್ತಾರೆ ಅಂತ ಇವತ್ತು ತೋರಿಸ್ತೀನಿ ಬನ್ನಿ. ಸೊ ಮಳೆ ಬಂದರೆ ಬೆಡ್ಡೆಲ್ಲ ಔಟ್ಡೋರ್ ಮಾಡೋದ್ರಿಂದ ಡೈಲಿ ಎತ್ತಿಡಬೇಕು, ಇದು ಮಾಡಬೇಕು. ಈಗ ಆಲ್ರೆಡಿ ಆಗ್ತಿದ್ದಾರೆ. ಇವರೇ ಗಿರಿಗೌಡ ಅಂತ 13 ವರ್ಷದಿಂದ ಇದೇ ಪ್ಲೇಸಲ್ಲಿ ಕ್ಲಾಸಸ್ನ ಮಾಡ್ತಿದ್ದಾರೆ. ಪರ್ಸ್ನಲ್ ಕ್ಲಾಸಸ್ ಕೂಡ ಮಾಡ್ತಾರೆ ಇವರು. ಸೊ ಯಾರಿಗಾರು ಪರ್ಸ್ನಲ್ ಕ್ಲಾಸಸ್ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇದೆ ಸೊ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಇವಾಗೆಲ್ಲನೂ ಕೂಡ ಬೆಟ್ ಹಾಕಬೇಕು, ಹಾಗಾಗಿ ಅದನ್ನು ಹಾಕ್ಬಿಟ್ಟು ಅರೇಂಜ್ಮೆಂಟ್ ಮಾಡ್ತಿದ್ದಾರೆ. ಬಟ್ ಮಳೆ ಬರೋ ಥರ ಬೇರೆ ಆಗಿದೆ. ಮಳೆ ಬಂದರೆ ಮತ್ತೆ ಆಗಿರೋ ಬೆಟ್ಟನ ಫುಲ್ ತೆಗಿಬೇಕು ಗೈಸ್. ಫುಲ್ ತೆಗೆದು ಮತ್ತೆ ನೆಕ್ಸ್ಟು ಅದು ಫುಲ್ಲು ಏನು ಹೇಳ್ತಾರೆ ಆ ಸ್ಪೇಸ್ನ ಒರೆಸಿ ಮತ್ತೆ ಬೆಟ್ ಅರೇಂಜ್ಮೆಂಟ್ ಮಾಡಬೇಕು. ಸೊ ನೋಡೋಣ ಮಳೆ ಬರುತ್ತಾ ಇಲ್ವ ಅಂತ ಗೊತ್ತಿಲ್ಲ, ಬಟ್ ಬರೋ ಥರ ಆಗಿತ್ತು ನಾವು ಹೋದಾಗ. ನಾವು ಒಂದು ಸಹಾಯ ಹೇಳ್ಬಿಟ್ಟು ಮಳೆ ಬೇರೆ ಬರೋದ್ರಿಂದ ಮಕ್ಕಳೆಲ್ಲ ಸ್ವಲ್ಪ ಲೇಟಾಗಿ ಬರ್ತಾರೆ ಅನಿಸುತ್ತೆ. ಮಕ್ಕಳಾಗಿರ್ಬೋದು ಆಲ್ಮೋಸ್ಟ್ 35-40 ಈ ಥರ ಇಯರ್ಸರು ಕೂಡ ಬಂದಲ್ಲಿ ಕ್ಲಾಸ್ಗೆ ಜಾಯ್ನ್ ಆಗಿದ್ದಾರೆ. ಯಾಕೆಂದರೆ ಹೆಲ್ತ್ ಫಿಟ್ನೆಸ್ಗೋಸ್ಕರ ಸ್ವಲ್ಪ ಜನ. ಮತ್ತು ಸ್ಕೂಲ್ಗೆ ಹೋಗೋ ಮಕ್ಕಳುಗಳೆಲ್ಲ ಅವ್ರಿಗೆ ಯಾವ ಟೈಮಿಂಗ್ಸ್ ಬೇಕೋ ಆ ಟೈಮಿಂಗ್ಸಲ್ಲಿ ತೊಗೊಂಡಿರ್ತಾರೆ. ಸೊ ಆ ಟೈಮಲ್ಲಿ ಬರ್ತಾರೆ ಅವರು. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಇರ್ತಾರೆ ಅಂತ ಅಂದ್ಕೊತೀನಿ. ಆಲ್ಮೋಸ್ಟ್ ಇಲ್ಲಿ ಒಂದು 200 ಜನ ಮಕ್ಕಳುಗಳ ಮೇಲಿದ್ದಾರೆ.
ಯಾಕೆಂದರೆ ಬೇರೆ ಡೇಸ್ ಇರುತ್ತಲ್ಲ, ಸೊ ಆ ಥರ ಡೇಸಲ್ಲಿ ಕೂಡ ಜಾಯ್ನ್ ಆಗಿದ್ದಾರೆ. ಬಟ್ ಸಂಡೇ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮೆಂಬರ್ಸ್ ಬರ್ಬೋದು ಅನಿಸುತ್ತೆ ಆಲ್ಮೋಸ್ಟು. ನೋಡೋಣ ಗೈಸ್ ಹೇಗಿರುತ್ತೆ ಇವತ್ತಿನ ಕ್ಲಾಸ್. ಆ್ಯಂಡ್ 13 ವರ್ಷದಿಂದ ಮಾಡಿ ಅವರು, ಬಟ್ ನಾವು ಅಲ್ಲಿಗೆ ಇವತ್ತೇ ಹೋಗಿರೋದು. ಹಾಗಾಗಿ ನೋಡೋಣ ಯಾವ ಥರ ಕ್ಲಾಸ್ ಮಾಡ್ತಾರೆ ಅಂದರೆ ನಮಗೂ ಒಂಥರ ಏನು ಹೇಳ್ತಾರೆ ಕುತೂಹಲ ಇದೆ. ನಾವು ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಎಲ್ಲರೂ ಮುಂದೆ ಏನು ಅನ್ನಿಸ್ಲಿಲ್ಲ ಅಂದರೆ ನಾನು ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಮಾಡೋದಕ್ಕೆ ಹೋಗಲ್ಲ. ಬಟ್ ನನಗೆ ಈ ಥರ ಏನಾದ್ರು ಒಂದಿದ್ದಾಗ ಯಾವುದೇ ವಿದ್ಯೆ ಆಗಲಿ ಒಂದ್ಸಲ ಕಲಿತ್ರೆ ನಮ್ಗೆ ಆ ಟೈಮಲ್ಲಿ ಅದು ಯೂಸ್ ಆಗ್ತಿಲ್ಲ ಇರ್ಬೋದು. ಮಳೆ ಬರೋ ಥರ ಆಗ್ತಿದೆ. ಸೊ ನೋಡೋಣ, ಇನ್ನು ಬೆಡ್ಡೆಲ್ಲ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ಕ್ಲಾಸ್ ಮಾಡೋಕ್ಕೆ. ಬಟ್ ಈಗ ನೋಡಿದ್ರೆ ಮಳೆ ಬರೋ ಥರ ಬೇರೆ ಆಗಿದೆ. ಗೊತ್ತಿಲ್ಲ ಗೈಸ್ ಏನಾಗುತ್ತೆ. ಈ ಒಂದು ಕ್ಲಾಸ್ ಎಷ್ಟೊತ್ತಿಂದ ಮಾಡ್ತಿದ್ದೀರಾ? ನಿಮ್ಮ ಹೆಸರು ಏನು ಅಂದರೆ? ನಮ್ಮ ಹೆಸರು ಒಂದು ಗಿರಿಗೌಡ ಅಂತ ಹೇಳಿ. 13 ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ. ನಾನು ಫಸ್ಟ್ 6 ಇಯರ್ಸ್ ಬ್ಯಾಕ್ ಕಲ್ತಿದ್ದೆ. ಟೋಟಲಾಗಿ ನನ್ನೆಲ್ಲ ಎಕ್ಸ್ಪೀರಿಯನ್ಸ್ ಬಂದು 16 ಇಯರ್ಸ್ ಇದೆ. ಇವಾಗ ಪ್ರೆಸೆಂಟು ನಡೀತಾ ಇರೋದು ಮಂಕಿ ಪಾರ್ಕಲ್ಲೇ. ಎಲ್ಲಿ ಲೊಕೇಶನ್? ಬಸವೇಶ್ವರ ಮಂಕಿ ಪಾರ್ಕ್. ನಿಮ್ಮ ಪ್ಲಾನ್ ಹೇಳ್ಕೊಡ್ತೀರಾ? ಮಾರ್ಷಲ್ ಆರ್ಟ್ಸು, ಟೈಕ್ವಾಂಡೋ, ಜಿಮ್ನಾಸ್ಟಿಕ್ಸು, ಸೆಲ್ಫ್ ಡಿಫೆನ್ಸು, ಫಿಟ್ನೆಸ್ಸಿಂಗು, ಸ್ಟ್ರೆಂತ್ ಕೊರಿಯೋಗ್ರಾಫು ವಿತ್ತು ಹ್ಯಾಂಡಿಕ್ಯಾಪ್ ಮಕ್ಕಳು ಕೂಡ ಟ್ರೈನ್ ಮಾಡ್ತಿದ್ದೆ. ಹೌದಾ? ಇದು ತುಂಬ ಇಂಪಾರ್ಟೆಂಟ್. ಕೇಳಿಸ್ಕೊಳ್ಳಿ, ಯಾರು ಹ್ಯಾಂಡಿಕ್ಯಾಪ್ ಇದೆ ಸೊ ಜಾಯ್ನ್ ಆಗಿ. ಆ್ಯಂಡ್ ಅದಂದ್ರೆ ಹ್ಯಾಂಡಿಕ್ಯಾಪ್ ಅಂದರೆ ಯಾವ ಥರ ಇರ್ತಾರೆ ನೋಡ್ಕೊಂಡು ಅವ್ರು ಪರ್ಸ್ನಲ್ ಆಗಬೇಕಾ ಇಲ್ಲ ನಾರ್ಮಲ್ ಆಗಬೇಕಾ? ನಾರ್ಮಲ್ ಕ್ಲಾಸ್ ಸ್ವಲ್ಪ ನೀವು ಪರ್ಸನಲ್ ಕ್ಲಾಸಸ್ ಕೂಡ ಮಾಡ್ತೀರಾ? ಪರ್ಸ್ನಲ್ ಕ್ಲಾಸ್. ಟೈಮಿಂಗ್ಸ್ ಏನಿದೆ ಆ್ಯಂಡ್ ಯಾವ್ಯಾವ ವರ್ಕ್ ಮಾಡ್ತೀರಾ? ಜಿಮ್ನಾಸ್ಟಿಕ್ಸ್ ಬಂದು ವೆಡ್ನೆಸ್ಡೇ, ಫ್ರೈಡೇ, ಸಂಡೇ. ಓಕೆ. ಮಾರ್ನಿಂಗ್ 6 to 10 ಲಾಸ್ಟ್. ಮತ್ತು ಈವ್ನಿಂಗ್ ಬ್ಯಾಚ್ ಒಂದು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವಾಗ. ಮತ್ತೆ 15th ಈವ್ನಿಂಗ್ ಬಂದು 4:30 to 6 ಸ್ಯಾಟರ್ಡೆ. ವೀಕೆಂಡು ಕೇಳ್ತಾ ಇದ್ರು ತುಂಬ ಜನ. ಎಷ್ಟೊಂದು ಜನ ಎಲ್ಲ ಇಂಥದ್ದಲ್ಲೆಲ್ಲಾದರೂ ಕೇಳ್ತಾಯಿದ್ರು. ಅದರಿಂದಾಗಿ ಏನು ಮಾಡ್ತಾಯಿದ್ವಿ, ವೀಕೆಂಡ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ವಿ. ಈಗ 15 ಸ್ಟಾರ್ಟ್ ಮಾಡ್ತಾಯಿದ್ವಿ. ಓಕೆ. ಇನ್ನೊಂದು ಕ್ಲಾಸ್ ಎನ್ಕ್ವೈರೀಸ್ ಫೀಸ್ ಆಗಿರ್ಬೋದು, ಏನು ಎನ್ಕ್ವೈರೀಸ್ ಇದ್ರು ಸೊ ಇವ್ರ ಅಕೌಂಟ್ನ ಮೆನ್ಷನ್ ಮಾಡ್ತೀನಿ. ಸೊ ಮಾಡಿ ಕ್ಲಾಸ್ ಫೀಸ್ ಆಗಿರ್ಬೋದು, ಡೀಟೇಲ್ಸ್ ಆಗಿರ್ಬೋದು ಎನ್ಕ್ವೈರೀಸ್ ಮಾಡಿ. ಥ್ಯಾಂಕ್ ಯು. ಇವರೇ ಆ ಒಂದು ಕ್ಲಾಸ್ನ ಮಾಡೋದು. ಇವ್ರು ನಮ್ಮ ಅಣ್ಣನೇ. ಹಂಗಾಗಿ ನಾವು 13 ವರ್ಷದಿಂದ ಅವ್ನು ಕರಿತಾಯಿದ್ರು ಕೂಡ ಕ್ಲಾಸ್ ಹತ್ರ ಓದೋಕ್ಕಾಗಿರಲಿಲ್ಲ. ಬಟ್ ಇವಾಗ ನಮ್ಮ ಮನೇಲಿ ಜಾಯ್ನ್ ಮಾಡಿಸಿರೋದ್ರಿಂದ ಹೋಗಿ ಮೀಟ್ ಮಾಡಿ, ಮಳೆ ಬರ್ತಿತ್ತಲ್ವ ಸೊ ಬೆಡ್ಡಲ್ಲೆಲ್ಲ ಎತ್ತಿಟ್ಬಿಟ್ಟು ಅಷ್ಟರಲ್ಲಿ ಹೋಗ್ಬಿಟ್ಟು ಮಳೆ ಕಮ್ಮಿ ಆಗಲಿ ಅಷ್ಟರಲ್ಲಿ ಹೋಗ್ಬಿಟ್ಟು ಒಂದು ಸಲ ಕಾಫಿ ಕುಡ್ಕೊಂಡು ಬರೋಣ ಅಂದ್ಬಿಟ್ಟು ಅಪರೂಪಕ್ಕೆ ಸಿಕ್ಕಿರೋದು ಅಂದ್ಬಿಟ್ಟು ಹೋಗಿ ಕಾಫಿ ಕುಡಿಯೋಕೆ ಹೋದ್ವಿ. ಕಾಫಿಗೆ ವೆಯ್ಟಿಂಗು. ಕಾಫಿ ಕುಡಿದ್ಬಿಟ್ಟು ಮತ್ತೆ ಹೋಗ್ಬೇಕು ಗೈಸ್. ಮತ್ತು ಮಳೆ ಬಂದಿಲ್ಲ ಮತ್ತೆ ಬೆಡ್ಡೆಲ್ಲ ಅರೇಂಜ್ಮೆಂಟ್ ಮಾಡಬೇಕು. ಬಟ್ ಇವಾಗ ಅಲ್ಲಿ ಇನ್ನೂ ತುಂಬ ರಿಸ್ಕ್ ಆಗುತ್ತೆ. ಅದನ್ನೆಲ್ಲ ಫುಲ್ಲು ಒರೆಸಿ ತೋರಿಸ್ತೀನಿ ಬನ್ನಿ ನಿಮಗೆ. ಯಾಕೆಂದರೆ ನಾವು ಹೇಳೋಷ್ಟು ನೋಡೋಷ್ಟು ಯಾವುದೇ ಜಾಬು, ಯಾವುದೇ ಕೆಲಸ ಈಸಿ ಅಲ್ವೇ ಅಲ್ಲ ಗೈಸ್. ನೋಡಿ ಇವಾಗ ಮಕ್ಕಳುಗಳು ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಾಂದರೆ ಕ್ಲಾಸಸ್ ಮಿಸ್ ಆಗುತ್ತೆ ಅಂದ್ಬಿಟ್ಟು ನಾವು ಕೂಡ ಸೇರ್ಕೊಂಡು ಕೆಲಸ ಮತ್ತು ಹೆಲ್ಪ್ ಮಾಡ್ತಿದ್ವಿ. ಇದನ್ನೆಲ್ಲ ಕಲೆ ಮಾತಿದ್ದೆ ಎಲ್ಲರೂ ಸೇರಿದ್ರೆ ಅದೇನೋ ಮನೇಲಿ ಸೇರಿದ್ರೆ ಹಳ್ಳ ನಂತರ ಹಾಗೆ ಎಲ್ಲರೂ ಸೇರಿದ್ರೆ ಅವರು ನೋಡಿ ಸರ್ ಅದು ಕೂಡ ಅವರು ಕೂಡ ಕ್ಲೀನ್ ಮಾಡ್ತಾಯಿದ್ದಾರೆ. ಹಾಗೆ ಅಷ್ಟೆಲ್ಲ ಮಕ್ಕಳು ಆಗಲೇ ಹೇಳ್ದಂಗೆ ನಾವು ಅವಾಗ ಕಲಿತಾಗ ಆ ಟೈಮಲ್ಲಿ ಅದು ನಮ್ಗೆ ಯೂಸ್ ಆಗ್ತಲೇ ಇರ್ಬೋದು. ಬಟ್ ಲೈಫಲ್ಲಿ ಒಂದಲ್ಲ ಒಂದು ಸಲ ಯಾವುದೇ ತೊಗೊಳ್ಳಿ ನೀವು ಯೂಸ್ ಆಗೇ ಆಗುತ್ತೆ. ಬಟ್ ನಾವು ಅನ್ಕೋತೀವಿ ನನಗೇನಿಗೆ ನಾವು ಒಂದು ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ಬೇರೆದು ನಮ್ಗೆ ಯಾಕೆ ಅಂತ. ಬಟ್ ಹಂಗಲ್ವೇ ಅಲ್ಲ ಲೈಫು. ನಿಮ್ಗೇನೇ ಒಂದು ಸಣ್ಣ ಪುಟ್ಟ ಕೆಲಸ ಇರಲಿ ಕಲ್ತ್ಕೊಳ್ಳಿ, ಯೂಸ್ ಆಗುತ್ತೆ. ಏನೋ ಹೇಳ್ತಾರಲ್ಲ, ಒಂದು ಗರ್ಗೆ ಕೂಡ ನಮಗೆ ಸಹಾಯಕ್ಕೆ ಬರುತ್ತೆ ಅಂತ. ಆ ಥರ ಲೈಫು ನೀವೇನೇ ಕಲ್ತ್ರೆ ಯಾವತ್ತೂ ಕೂಡ ವೇಸ್ಟ್ ಆಗೋಲ್ಲ. ಜೀವನ ಪೂರ್ತಿ ಏನಾದರೂ ಒಂದು ಕಲಿಯೋದಿದ್ದೇ ಇರುತ್ತೆ. ಹಾಗಾಗಿ ನಂಗೆ ಎಲ್ಲನೂ ಅಷ್ಟೇ. ಸೊ ಟ್ರೈ ಮಾಡೋಕ್ಕೆ ಇಷ್ಟ, ಇಂಟ್ರೆಸ್ಟಿಂದ ಕಲ್ತ್ಕೊಳ್ಳೋಕೆ ಇಷ್ಟ. ನ್ಯೂ ಒನ್ ಅಂತಂದರೆ ನಾನು ಏನು ಹೇಳ್ತಾರೆ ತುಂಬ ಎಕ್ಸೈಟ್ಮೆಂಟಿಂದ ಕಲಿತೀನಿ. ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ನನಗೆ ಬಂದಿಲ್ಲ ಅಂದ್ರೂ. ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಯಿತು ಅನ್ಕೊತೀನಿ ಆ್ಯಂಡ್ ಯೂಸ್ಫುಲ್ ಕೂಡ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನೆಕ್ಸ್ಟ್ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗಾಗಿ ವೆಯ್ಟ್ ಮಾಡ್ತೀರಿ. ಆ್ಯಂಡ್ ನಿಮ್ಗೇನಾದ್ರು ಡೀಟೇಲ್ಸ್ ಬೇಕು ಅಂದರೆ ಸೊ ಕಾಮೆಂಟ್ ಮಾಡಿ, ಮಾಡ್ತೀನಿ.
ಹಾಗೆ ಹಾಗೆ ಒನ್ ಸುಸ್ತಾಗುತ್ತೋ ಸುಸ್ತಾಗುತ್ತೆ ಸುಸ್ತಾಯ್ತು ಹಲೋ ಮತ್ತೆ ಹಾಂ